ಪಲ್ಲವಿ ಅವರೇ, ಅವ್ರೆಲ್ಲಿ ಬರ್ತಾರೆ? ನಾನು ಫೋನ್ ಮಾಡಿದ್ರು ಅವ್ರು ಪಿಕ್ ಮಾಡ್ತಾ ಇಲ್ಲ. ಇಲ್ಲ, ಅವ್ರು ಬಂದೇ ಬರ್ತಾರೆ. ಅಮ್ಮಂಗೆ ನಿಮ್ಮ ಮೇಲೇನು ಕೋಪ ಕಡಿಮೆ ಆಗಿಲ್ಲ. ಅವ್ರು ಬರೋದು ಡೌಟೇ ಬಿಡಿ. ನನ್ ಮೇಲೆ ಅವ್ರ ಕೋಪ ಕಡಿಮೆ ಆಗಿದ್ಯೋ ಇಲ್ವೋ ಅದ್ ನನಗೆ ಗೊತ್ತಿಲ್ಲ. ಆದ್ರೆ ತೇಜು ಮೇಲಿರೋ ಪ್ರೀತಿಗಾದ್ರೂ ಅವ್ರು ಬಂದೇ ಬರ್ತಾರೆ. ಚಾನ್ಸೇ ಇಲ್ಲ ಪಲ್ಲವಿ ಅವರೇ. ನಾನ್ ನಿಮ್ ವಿಕ್ಕಿ ಅವ್ರನ್ನ ಕನ್ವಿನ್ಸ್ ಮಾಡೋದಿಕ್ಕೆ ಟ್ರೈ ಮಾಡದೇ ಇರೋ ರೀತಿನೇ ಇಲ್ಲ. ಬಟ್ ಅವರು ಬರೋದೇ ಇಲ್ಲ ಅಂತ ಡಿಸೈಡ್ ಆಗ್ಬಿಟ್ಟಿದ್ರು. ಅಜ್ಜಿ, ನಾ ಹೇಗ್ ಕಳಿಸ್ಬೇಕು ಅಂತ ನಿಮಗೆ ಗೊತ್ತಿಲ್ಲ. ಪಲ್ಲವಿ ಅಮ್ಮಗೂ ನಂಗೂ ಗೊತ್ತು. ನಾವಿಬ್ರು ಸೇರಿ ಒಳ್ಳೆ ಟ್ರಿಕ್ ಯೂಸ್ ಮಾಡ್ತೀವಿ, ಗೊತ್ತಾ? ಟ್ರಿಕ್ಕಾ? ಏನು? ಹೌದು ಪಪ್ಪ. ಇನ್ ಸ್ವಲ್ಪ ಹೊತ್ತಲ್ಲಿ ಅಜ್ಜಿ ಓಡೋಡ್ ಬರ್ತಾರೆ, ಗೊತ್ತಾ? ಅಯ್ಯೋ ಅಲ್ಲ, ನಿಂಗೆ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಅಯ್ಯಮ್ಮ ಬಂದ್ರೆ ಬಾಯಿ ಬಂದಂಗ್ ಮಾತಾಡ್ತಾರೆ. ಸಂಭ್ರಮ ನಡೆಯೋ ಜಾಗದಲ್ಲಿ ಸ್ಮಶಾನ ನಡೆದು ಹೋಗುತ್ತಷ್ಟೇ. ಅದೆಲ್ಲ ಬೇಕಾ ನಿಮ್ಗೆ? ಗೀತಕ್ಕ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಹಾಗೆಲ್ಲ ಮಾತಾಡಬಾರ್ದು. ಅವ್ರು ದೊಡ್ಡೋರಲ್ವಾ? ದೊಡ್ಡೋರ್ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಮಾತಾಡ್ಬೇಕು. ದೊಡ್ಡೋರು ದೊಡ್ಡೋರ್ ತರ ಇರ್ಬೇಕು. ಬಾಯಿದೆ ಅಂತ ಹೇಗೆಗೋ ಮಾತಾಡಿದ್ರೆ. ಅವ್ರು ನನಗ್ ಬೈದಿದ್ದಾರೆ. ನಾನೇ ಅದಕ್ಕೆ ಬೇಜಾರಾಗಿಲ್ಲ. ನೀನೇ ಯಾಕೆ ಅದ್ರ ಬಗ್ಗೆ ಮಾತಾಡ್ತಿರೋದು? ವಿಕ್ರಾಂತ್ ಅವ್ರೆ, ನಿಮ್ಮಮ್ಮ ಎಲ್ಲಾ ಸಮಯದಲ್ಲೂ ಜೊತೆಲೇ ಇದ್ರು. ಈ ಖುಷಿ ಸಮಯದಲ್ಲೂ ಅವ್ರು ನಿಮ್ ಜೊತೆಗೆ ಇರ್ತಾರೆ. ಅಲ್ಲ, ನನಗೀಗ್ಲೂ ಅರ್ಥ ಆಗ್ತಿಲ್ಲ. ನೀವಿಬ್ರು ಸೇರಿ ಅದೇನ್ ಪ್ಲಾನ್ ಮಾಡಿ ಅವ್ರನ್ನ ಬರೋ ಹಾಗೆ ಮಾಡಿದೀರಾ? ನಾನ್ ಪಲ್ಲವಿ ಮನೆಗೆ ಬರಲ್ಲ ಅಂತ ಹೇಳಿದ್ರೆ ವಿಕ್ರಾಂತೂನು ಹೋಗಲ್ಲ ಅನ್ಕೊಂಡಿದ್ದೆ. ನನ್ನನ್ ಬಿಟ್ಟು ಹೊರಟೆ ಹೋದ. ಇಷ್ಟೇ ನನ್ ಮೇಲಿರೋ ಪ್ರೀತಿ. ಸುಮ್ನೆ ಬಾಯಿ ಮಾತಿಗೆ ಮಾತ್ರ ಅಮ್ಮ ಅಮ್ಮ ಅಂತಾನೆ. ಆದ್ರೆ ಮನ್ಸ್ನಲ್ಲಿ ಅಮ್ಮ ಅನ್ನೋ ಭಾವನೆನೇ ಇಲ್ಲ. ಸುಮ್ನೆ ನಾನಿಲ್ಲಿ ಚಾಕ್ರಿ ಮಾಡಕ್ಕಿರೋದು. ಅದೇನೋ ಹೇಳ್ತಾರಲ್ಲ, ಮಗ ಯಾವತ್ತಿದ್ರೂ ಮಗನೇ, ಅಳಿಯ ಯಾವತ್ತಿದ್ರೂ ಅಳಿಯನೇ ಅಂತ. ಅಳಿಯ ಮಗ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ವಿಕ್ರಾಂತ್ ಪ್ರೂವ್ ಮಾಡ್ಬಿಟ್ಟ. ತೇಜು ಹುಟ್ಟಿದ ಹಬ್ಬದ ದಿನ ಅವನಿಂದ ದೂರ ಇದ್ದೀನಿ. ಎಂತ ಕರ್ಮ ನೋಡ್ ನಂದು. ಮೇಡಮ್ 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 ತೇಜುಗೆ ಏನಾಯ್ತು? ಪಲ್ಲವಿ ಮೇಡಮ್ ಅವ್ರ ಮನೇಲಿ ಮೆಟ್ಲಿಂದ ಬಿದ್ದು ತಲೆಗೆ ಏಟಾಗಿ ಬ್ಯಾಂಡೇಜ್ ಹಾಕಿದ್ದಾರೆ ಮೇಡಮ್. ಅಯ್ಯೋ ದೇವ್ರೆ. ಸರಿ, ನೀನ್ ನಡಿ, ನಾ ಬಂದೆ. ಬನ್ನಿ ಬನ್ನಿ. ನಾನು ಅನ್ಕೊಂಡೆ ಆ ದರಿದ್ರದವಳ ಮನೆಗೆ ಹೋದ್ರೆ ಏನಾದ್ರೂ ಅನಾಹುತ ಆಗುತ್ತೆ ಅಂತ. ಹಂಗೆ ಆಯ್ತು.
ನನ್ನ ಕರ್ಮ. ಹೋ ಇಷ್ಟೆಲ್ಲ ಮಾಡಿದ್ಯಾ? ತೇಜು, ತೇಜು, ನಮಸ್ಕಾರ. ಬನ್ನಿ ಬನ್ನಿ. ತೇಜು, ಅಮ್ಮ ತೇಜು. ಅಮ್ಮ ಬಂದ್ರ? ಗೀತಕ್ಕ ಜ್ಯೂಸ್ ತಗೊಂಡ್ ಬಾ. ನಾನೇನು ನಿಮ್ಮನೇಲಿ ಉಪಚಾರ ಮಾಡಿಸ್ಕೊಳಕ್ ಬಂದಿಲ್ಲ. ಎಲ್ಲಿದ್ದ ನನ್ನ ಮೊಮ್ಮಗ? ತೇಜು, ಕರೀರಿ. ಬರ್ತಾನೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಾ ಕುತ್ಕೊಳಕ್ ಬಂದಿಲ್ಲ. ನನ್ ಮೊಮ್ಮಗನಿಗೆ ಬಿದ್ದು ತಲೆ ಒಡೆದೋಗಿದ್ಯಂತೆ. ಅದಕ್ಕೆ ನಿಮ್ಮಂತವ್ರ ಮನೆಗೆ ಕಳ್ಸಲ್ಲ ಅಂದಿದ್ದು. ಎಲ್ಲಿದ್ದ ನನ್ ಮೊಮ್ಮಗ? ತೇಜು, ತೇಜು. ಅಮ್ಮ, ಯಾರು ಹೇಳಿದ್ದು ತೇಜುಗೆ ಆ ಥರ ಪೆಟ್ಟಾಗಿದೆ ಅಂತ? ಅವ್ನಿಗೇನು ಆಗಿಲ್ಲ, ಅವನು ಆರಾಮಾಗಿದ್ದಾನೆ. ನೀವು ಸ್ವಲ್ಪ ಆರಾಮಾಗಿರಿ. ಏನೋ ಆರಾಮಾಗಿರೋದು? ಡ್ರೈವರ್ ಬಂದು ಹೇಳ್ದ ತಲೆಗೆ ಏಟ್ ಬಿದ್ದಿದೆ ಅಂತ. ಅಜ್ಜಿ, ತೇಜು, ತೇಜು ಪುಟ್ಟ, ನಿನ್ಗೇನು ಆಗಿಲ್ವಲ್ಲಪ್ಪ? ನಿನ್ಗೇನು ಆಗಿಲ್ವೇನು? ತೇಜು, ಅಜ್ಜಿ ನಂಗೇನು ಆಗಿಲ್ಲ. ನಿಮ್ನ ಕರ್ಸ್ಕೊಳಕಂತ ನಾನು ಪಲ್ಲವಿ ಅಮ್ಮ ನಾಟಕ ಆಡಿದ್ದು. ಮತ್ತೆ ನಾಟಕನ? ಬುದ್ಧಿ ಇಲ್ವಾ ಪಲ್ಲವಿ ನಿಂಗೆ? ತೇಜುಗೇನೋ ಆಗೋಗಿದೆ ಅಂತ ಕೇಳಿ ನನ್ನ ಎದೆನೇ ಒಡ್ದೋದಂಗಾಗಿತ್ತು. ಇನ್ನು ಒಂದು ಕ್ಷಣನೂ ಈ ಮನೆಯಲ್ಲಿ ಇರಲ್ಲ. ನಡೆಯೋ, ಹೋಗೋಣ. ನಾನ್ ಬರಲ್ಲ ಅಜ್ಜಿ. ಇದೆಲ್ಲ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದಾರ ಗೊತ್ತಾ? ಈ ಮನೆಯವ್ರ ಸವಾಸ ಬೇಡ ಕಣೋ. ನಡಿ ಹೋಗೋಣ. ಇವ್ರನ್ನೆಲ್ಲ ನಂಬಿ ನಾವು ಮೋಸ ಹೋಗ್ಬಿಟ್ವಿ. ಮತ್ತೆ ಮತ್ತೆ ಇವ್ರು ನಂಬಿದ್ರೆ ಮೂರ್ಖರು ಅನ್ಕೊಂಡ್ಬಿಡ್ತಾರೆ. ಬಾ ಹೋಗೋಣ. ನಾವಿಲ್ಲೇ ಇರೋಣ. ಹೌದಾ?